ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಕಾಕ್ರೋಚ್ ಪ್ರತಿಭಟನೆಯ ನಂತರ ದೇಶದಲ್ಲಿ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆಗಳಾಗಿವೆ. ಮೋದಿಯವರು ಮತ್ತೆ ಹೊಸ ವಿಡಿಯೋ ರಿಲೀಸ್ ಮಾಡಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಜಿರಳೆ ಪಾರ್ಟಿ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಕೂಡ ಹೊಸ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅತ್ತ ನೌಲ್ ಚಂಡಮಾರುತ ಭಾರೀ ವಿಧ್ವಂಸ ಸೃಷ್ಟಿಸಿದ್ದು, ರಾಜ್ಯದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಪ್ರಧಾನಿಯವರ ಹೊಸ ವಿಡಿಯೋ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೀವಿ. ವಿದ್ಯಾರ್ಥಿಗಳ ಪ್ರತಿಭಟನೆ, ಅದರಿಂದ ಶಿಕ್ಷಣ ಸಚಿವರ ರಾಜೀನಾಮೆ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಕ್ಸಾಮ್ಗಳಲ್ಲಿ ಹೊಸ ಬದಲಾವಣೆ ತರೋಕೆ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕುರಿತು ಇನ್ಸ್ಟಾಗ್ರಾಂನಲ್ಲಿ ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳ ಫ್ಯೂಚರ್ ಕಾಪಾಡೋಕೆ ಭಾರತ ಸರ್ಕಾರ ಸಾಲು ಸಾಲು ಹೆಜ್ಜೆಗಳನ್ನ ಇಡ್ತಿದೆ ಅಂತ ಹೇಳಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದವರು ಈಗಾಗಲೇ ಜೈಲಿನಲ್ಲಿ ಕುಳಿತಿದ್ದಾರೆ. ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಕ್ರಿಯೇಟ್ ಮಾಡಿದೆ. ಇದರ ಜೊತೆಗೆ ಕಠಿಣ ಕಾನೂನು ತರೋಕೆ ಪಾರ್ಲಿಮೆಂಟ್ನಲ್ಲಿ ಹೊಸ ಬಿಲ್ ಮಂಡಿಸೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಮೋದಿ ತಿಳಿಸಿದ್ದಾರೆ. ಅಲ್ಲದೆ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಮ್ಮ ಎಕ್ಸಾಮ್ ಸಿಸ್ಟಮ್ ವಿಶ್ವಾಸಾರ್ಹವಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು ಮತ್ತು ಎಕ್ಸಾಮ್ಗಳಲ್ಲಿ ಮ್ಯಾಕ್ಸಿಮಮ್ ಟೆಕ್ನಾಲಜಿ ಯೂಸ್ ಆಗಬೇಕು ಅಂತ ಮೋದಿ ಹೇಳಿದ್ದಾರೆ. ಇದಕ್ಕಾಗಿ ಟೆಕ್ ಎಕ್ಸ್ಪರ್ಟ್ ಇನ್ಫೋಸಿಸ್ ಕೋ-ಫೌಂಡರ್ ನಂದನ್ ನಿಲೇಕಣಿ ಅವರ ಲೀಡರ್ಶಿಪ್ನಲ್ಲಿ ಹೈ ಪವರ್ ಟಾಸ್ಕ್ ಫೋರ್ಸ್ ರಚನೆ ಮಾಡೋದಾಗಿ ಡಿಸಿಷನ್ ತಗೊಂಡಿದೀವಿ ಅಂದಿದ್ದಾರೆ. ಈ ಟಾಸ್ಕ್ ಫೋರ್ಸ್ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಹಾಗೆ ಈ ಕಮಿಟಿ ಕೊಡುವ ರಿಪೋರ್ಟ್ ಆಧಾರದ ಮೇಲೆ ಬರೋ ಎಕ್ಸಾಮ್ಗಳ ಮೇಲಿನ ನಂಬಿಕೆ ಉಳಿಸೋ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ಮೋದಿ ಅವರು ವಿಕಸಿತ್ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದಲ್ಲಿ ದೇಶದ ಹಲವು ರಾಜ್ಯಗಳ ಆಯ್ದ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದ್ರು. ಇದರಲ್ಲಿ 400 ಮಂದಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಈ ವೇಳೆ ತಮ್ಮ ಗ್ರಾಮೀಣ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ಮತ್ತು ಯುವಕರು ಕೆಲಸ ಮಾಡಬೇಕು ಅಂತ ಪ್ರಧಾನಿ ಹೇಳಿದ್ದಾರೆ. ಇತ ವಿದ್ಯಾರ್ಥಿಗಳು ಕೂಡ ಗ್ರಾಮಸ್ಥರೊಂದಿಗಿನ ಒಡನಾಟ, ಅಲ್ಲಿನ ಅಭಿವೃದ್ಧಿ ಹೀಗೆ ಹಲವು ವಿಚಾರಗಳನ್ನ ಮೋದಿಯವರೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ವಿದ್ಯಾರ್ಥಿಗಳು ಜೋಶಿಯವರ ಮುಂದೆ ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಶಾಶ್ವತ ಬ್ರೇಕ್ ಹಾಕಿ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಜಾರಿಗೆ ತರಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹಾಗೆ ಶಿಕ್ಷಣ ಎಲ್ರಿಗೂ ಕೈಗೆಟುಕೋ ದರದಲ್ಲಿ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಾಗಬೇಕು, ಖಾಲಿ ಇರೋ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಜೊತೆಗೆ ಯುಪಿಎಸ್ಸಿ, ನೀಟ್ ಮತ್ತು ಜೆಇಇನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಸೌಲಭ್ಯ ಒದಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ದೂರದ ಊರುಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನೀಡಬಾರದು ಮತ್ತು ಪದೇ ಪದೇ ಮರು ಪರೀಕ್ಷೆ ಬರೆಯೋ ಪರಿಸ್ಥಿತಿ ತರಬಾರದು ಅಂತ ಕೂಡ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಬೃಹತ್ ಹೋರಾಟದ ಗೆಲುವು ಕೇವಲ ಆರಂಭವಷ್ಟೇ. ಸಿಜೆಪಿ ಮುಂದಿನ ದಿನಗಳಲ್ಲಿ ಸಾಗಬೇಕಾದ ಹಾದಿ ಇನ್ನೂ ಬಹಳಷ್ಟಿದೆ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಭಾನುವಾರ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿರೋ ದೀಪ್ಗೆ ಶಿಕ್ಷಣ ಸಚಿವರ ರಾಜೀನಾಮೆ ಯುವಜನತೆಯ ದೊಡ್ಡ ಗೆಲುವು ಅಂತ ಬಣ್ಣಿಸಿದ್ದಾರೆ. ಹಾಗೆ 37 ದಿನಗಳ ಹೋರಾಟ ನಮ್ಮ ಇಡೀ ತಂಡಕ್ಕೆ ತುಂಬಾ ಕಷ್ಟಕರವಾಗಿತ್ತು. ಆದರೂ ನಮ್ಮನ್ನು ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ದೀಪ್ಗೆ ಹೇಳಿದ್ದಾರೆ. ಇದೇ ವೇಳೆ ಟೀಕಾಕಾರರಿಗೂ ದೀಪ್ಗೆ ಧನ್ಯವಾದ ಹೇಳಿದ್ದಾರೆ. ನಿಮ್ಮ ಟೀಕೆಗಳಿಂದಲೇ ನಾವು ತಪ್ಪುಗಳನ್ನು ತಿದ್ದಿಕೊಂಡು ಮತ್ತಷ್ಟು ಬಲವಾಗಿ ಬೆಳೆಯೋಕೆ ಸಾಧ್ಯವಾಯಿತು ಅಂತ ದೀಪ್ಗೆ ಹೇಳಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಮಧ್ಯಪ್ರದೇಶದ ಸಚಿವ ಹಾಗೂ ಬಿಜೆಪಿ ನಾಯಕ ಆಗಿರೋ ಕೈಲಾಶ್ ವಿಜಯವರ್ಗಿಯ ಹೊಸ ಹೇಳಿಕೆ ನೀಡಿದ್ದಾರೆ. ದಿಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಶುರುವಾದ ಮೊದಲ ದಿನವೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡೋಕೆ ಮುಂದಾದ್ರು. ಅಗತ್ಯ ಇದ್ರೆ ರಾಜೀನಾಮೆ ನೀಡೋಕೆ ರೆಡಿ ಇದ್ದೀನಿ ಅಂತ ಬಿಜೆಪಿ ಅಧ್ಯಕ್ಷರಿಗೆ ತಿಳಿಸಿದ್ರು. ಆದರೆ ಬಿಜೆಪಿ ಅಧ್ಯಕ್ಷರು ಈ ಹಂತದಲ್ಲಿ ರಿಸೈನ್ ಮಾಡಬೇಡಿ, ಇದರ ಬಗ್ಗೆ ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕೂ ಹೋಗಬೇಡಿ ಅಂದಿದ್ರು ಅಂತ ಕೈಲಾಶ್ ವಿಜಯವರ್ಗಿಯ ಹೇಳಿದ್ದಾರೆ. ಇನ್ನು ದಿಲ್ಲಿ ಪ್ರೊಟೆಸ್ಟ್ ವೇಳೆ ಪೊಲೀಸರು ಪೆಲೆಟ್ ಗನ್ ಬಳಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಸಿಆರ್ಪಿಎಫ್ ತನಿಖೆ ಮಾಡೋದಾಗಿ ಹೇಳಿದೆ. ಸಿಬ್ಬಂದಿ ಯಾವೆಲ್ಲ ಸಾಧನಗಳನ್ನು ಬಳಸಿದ್ರು ಹಾಗೂ ಪೆಲೆಟ್ ಗನ್ ಬಳಕೆಗೆ ಸೂಕ್ತ ಕಾರಣಗಳು ಇದೆಯಾ ಅನ್ನೋದನ್ನ ಪರಿಶೀಲಿಸಲಾಗುತ್ತೆ ಅಂತ ಸಿಆರ್ಪಿಎಫ್ ಡಿಜಿ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಖಂಡಿಸಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಮತ್ತು ಅಶ್ರುವಾಯು ಬಳಸಿ ಹಲ್ಲೆ ಮಾಡಲಾಗಿದೆ ಅಂತ ರಾಹುಲ್ ಆರೋಪಿಸಿದ್ದಾರೆ. ಮಹಿಳಾ ವಿದ್ಯಾರ್ಥಿಗಳ ಮೇಲೂ ಉದ್ದೇಶಪೂರ್ವಕವಾಗಿ ಹಲ್ಲೆ ಆಗಿದೆ. ಪೆಲೆಟ್ ದಾಳಿಯಿಂದ ಸಾಹಿಲ್ ಅನ್ನೋ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಳೋ ಸ್ಥಿತಿಯಲ್ಲಿದ್ದಾನೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.
ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಬಳಸೋಕೆ ನೀವೇ ಅನುಮತಿ ಕೊಟ್ಟಿದ್ದೀರಾ? ಇಲ್ದಿದ್ರೆ ಈ ಆದೇಶ ಕೊಟ್ಟವರು ಯಾರು ಅಂತ ಅಮಿತ್ ಶಾಗೆ ರಾಹುಲ್ ಪ್ರಶ್ನೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಿವಿಲ್ ಡ್ರೆಸ್ನಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಲಾಠಿ ಏಟು ಕೊಟ್ಟವರು ಯಾರು? ಅವರು ಪೊಲೀಸರು ಅಥವಾ ಬೇರೆಯವರು? ಅವರನ್ನು ಅಲ್ಲಿಗೆ ಕಳಿಸಿದ್ಯಾರು ಅಂತ ಕೂಡ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ರಿಯಾಕ್ಟ್ ಮಾಡಿದ್ದಾರೆ. ಜನರಿಗೆ ಏನ್ ಬೇಕು ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಜನರ ಕಲ್ಯಾಣಕ್ಕಾಗಿ ನಾವು 2 ಹೆಜ್ಜೆ ಮುಂದೆ ಇಡಬೇಕು. ಯಾವುದೇ ಸಮಸ್ಯೆನ ಹಿಂಸಾಚಾರದ ಮೂಲಕ ಬಗೆಹರಿಸೋಕೆ ನೋಡಬಾರ್ದು, ಮಾತುಕತೆ ಮೂಲಕ ಸಾಲ್ವ್ ಮಾಡಬೇಕು ಅಂದಿದ್ದಾರೆ. ಜೊತೆಗೆ ನಾನು ಇದುವರೆಗೆ 22 ಬಾರಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೇನೆ, ಆದರೆ ಯಾವತ್ತೂ ಹಿಂಸಾಚಾರನ ಬಳಸಿಕೊಂಡಿಲ್ಲ. ಅದರಿಂದ 10 ಕಾನೂನುಗಳು ಪಾಸ್ ಆದವು ಅಂತ ಅಣ್ಣಾ ಹಜಾರೆ ಹೇಳಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ದೇಶದ ಹಲವು ರಾಜ್ಯಗಳಲ್ಲೂ ಸ್ಥಳೀಯ ಮಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆ ಚೇಂಜ್ ಆಗಬೇಕು ಅನ್ನೋ ಕೂಗು ಕೇಳಿ ಬರ್ತಿದೆ. ಅದರಲ್ಲೂ ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಬೈನ್ಸ್ ಮತ್ತು ಆರೋಗ್ಯ ಸಚಿವ ಬಲ್ಬೀರ್ ಸಿಂಗ್ ರಾಜೀನಾಮೆಗೆ ಅಲ್ಲಿನ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇತ್ತೀಚಿನ ವರ್ಷಗಳಲ್ಲಿ ಪಂಜಾಬ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬಾರಿ ಪೇಪರ್ ಲೀಕ್ಸ್ ಆಗಿವೆ, ಹಲವಾರು ಬಾರಿ ಪರೀಕ್ಷಾ ಅಕ್ರಮಗಳು ನಡೆದಿವೆ. ಇತ್ತೀಚೆಗಷ್ಟೇ ಫಾರ್ಮಸಿ ಆಫೀಸರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ನಲ್ಲಿ ದೊಡ್ಡ ಅಕ್ರಮ ನಡೆದಿತ್ತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ರೀತಿ ಪಂಜಾಬ್ ಶಿಕ್ಷಣ ಸಚಿವ ಮತ್ತು ಆರೋಗ್ಯ ಸಚಿವ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ, ಕಾಂಗ್ರೆಸ್ ಮತ್ತು ಶಿರೋಮಣಿ ಅಕಾಲಿ ದಳ ಒತ್ತಾಯಿಸುತ್ತಿವೆ. ಆದರೆ ಆಮ್ ಆದ್ಮಿ ಪಾರ್ಟಿ ಮಾತ್ರ ಯಾವಾಗೆಲ್ಲ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು ಅವಾಗೆಲ್ಲ ನಮ್ಮ ಸರ್ಕಾರ ತನಿಖೆ ನಡೆಸಿದೆ, ಹಾಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತಗೊಂಡಿದೆ ಅಂತ ಹೇಳ್ತಿದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲೂ ಕೆಪಿಎಸ್ಸಿಯಲ್ಲಿ ದೊಡ್ಡ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬರ್ತಿದೆ. ಕಳೆದ ಕೆಲ ದಿನಗಳಿಂದ ಕೆಪಿಎಸ್ಸಿಯಲ್ಲಿ ಸಾಲು ಹಗರಣದ ಆರೋಪಗಳು ಕೇಳಿ ಬಂದಿದ್ವು. ಇದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕು ಅಂತ ರಾಜ್ಯದ ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇನ್ನು ಸರ್ಕಾರಿ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಲೀಕ್ ತಡೆಯೋ ಜವಾಬ್ದಾರಿ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳದ್ದು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಸುಮಾರು 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಚಾಲನೆ ಕೊಟ್ಟಿದೆ. ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟೋಕೆ ಡಿಸಿಗಳು ಕ್ರಮ ತಗೋಬೇಕು. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸ್ನೇಹಿತರೆ, 7 ಸ್ಯಾಂಡ್ಸ್ ಅವರ ಕಡೆಯಿಂದ ಉಜ್ಜಯಿನಿ, ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅನ್ನೋರ್ಗೆ ಒಳ್ಳೆ ಆಫರ್ ಇದೆ. ಆಸಕ್ತರು ಕಾಲ್ ಮಾಡಿ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಬೆಂಗಳೂರಲ್ಲಿ ನೀಟ್ ಅಕ್ರಮ ಖಂಡಿಸಿ ನಡೆದಿದ್ದ ಪ್ರತಿಭಟನೆ ವೇಳೆ ಯುವತಿಯೊಬ್ಬರು ದಿಲ್ಲಿ ಗಲಭೆ ಆರೋಪಿಗಳಾದ ಶಾರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ಪೋಸ್ಟರ್ ಪ್ರದರ್ಶಿಸಿದ್ರು. ಈಗ ಆ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಗೆ ದೂರು ಕೊಟ್ಟಿದ್ರು. ಈ ದೂರಿನ ಮೇರೆಗೆ ಗಲಭೆ ಉದ್ದೇಶದಿಂದ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ಈ ಪೋಸ್ಟರ್ ವಿಚಾರಕ್ಕೆ ಕಾಂಗ್ರೆಸ್ ಪ್ರತಿಕ್ರಿಯೆ ಕೊಟ್ಟಿದೆ. ಪೋಸ್ಟರ್ ಪ್ರದರ್ಶನ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅವರನ್ನ 5 ವರ್ಷಗಳ ಕಾಲ ಜೈಲಲ್ಲಿಟ್ಟಿದ್ದಾರೆ? ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದೇನು ಪಾಕಿಸ್ತಾನನ? ಕೇಂದ್ರ ಸರ್ಕಾರ ಪಾಕ್ ಮಾದರಿ ಅನುಸರಿಸುತ್ತಿದೆ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಇನ್ನು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋ ಕನಿಷ್ಠ ವಯಸ್ಸನ್ನ 25ರಿಂದ 21 ವರ್ಷಕ್ಕೆ ಇಳಿಸಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಪ್ರಸ್ತುತ ಇರೋ 25 ವರ್ಷದ ವಯೋಮಿತಿಯನ್ನ 21 ವರ್ಷಕ್ಕೆ ಇಳಿಸೋಕೆ ನಾವು ಕೇಂದ್ರವನ್ನ ಒತ್ತಾಯಿಸ್ತೀವಿ ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಇದಕ್ಕಾಗಿ ಆಗಸ್ಟ್ ಮೊದಲ ವಾರದಲ್ಲಿ ವಿಶೇಷ ಅಧಿವೇಶನ ಕರೆದು ನಿರ್ಣಯ ಮಂಡಿಸ್ತೀವಿ ಅಂದಿದ್ದಾರೆ. 21 ವರ್ಷಕ್ಕೆ ಐಎಎಸ್ ಅಧಿಕಾರಿ ಆಗಬಹುದು, ಸ್ಥಳೀಯ ಚುನಾವಣೆಗೆ ಸ್ಪರ್ಧಿಸಬಹುದು. ಹೀಗಿರುವಾಗ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಯಾಕೆ ಸ್ಪರ್ಧಿಸಬಾರದು ಅಂತ ತೆಲಂಗಾಣ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಸಂಸತ್ತಿನಲ್ಲೂ ಈ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಧ್ವನಿ ಎತ್ತಲಿದ್ದಾರೆ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಪಿಎಂ ಆದ್ರೆ ಜೆನ್ಸಿ ಯುವಕನನ್ನೇ ಶಿಕ್ಷಣ ಸಚಿವ ಮಾಡ್ತೀವಿ ಅಂತ ತೆಲಂಗಾಣ ಸಿಎಂ ಹೇಳಿದ್ದಾರೆ. ಇನ್ನು ಬಿಹಾರ ಮಾಜಿ ಸಿಎಂ ಲಾಲು ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಖಂಡಿಸಿ ನಡೆದ ಪ್ರೊಟೆಸ್ಟ್ನಲ್ಲಿ ಕಲ್ಲು ತೂರಾಟ, ಗಲಾಟೆ ಹಾಗೂ ಪೊಲೀಸರ ಮೇಲೆ ದಾಳಿ ಮಾಡಿದ ಆರೋಪ ಇವ್ರ ಮೇಲಿದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಕೆಪಿಎಸ್ಸಿ ಪರೀಕ್ಷೆ ವಿಚಾರವಾಗಿ ದೊಡ್ಡ ಬೆಳವಣಿಗೆ ಆಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪದಡಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಜುನಾಥ್ ಅನ್ನೋರು ನೀಡಿದ ದೂರಿನ ಮೇರೆಗೆ ಬೆಂಗಳೂರಿನ ವಿಧಾನಸೌಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇವರ ಜೊತೆಗೆ ಕೆಲ ಕೆಪಿಎಸ್ಸಿ ಸದಸ್ಯರು ಮತ್ತು ಅಭ್ಯರ್ಥಿಗಳ ಮೇಲೂ ಎಫ್ಐಆರ್ ಆಗಿದೆ. ಕಳೆದ ಜನವರಿಯಲ್ಲಿ ನಡೆದ ಪರೀಕ್ಷೆಯಲ್ಲಿ 29 ಅಭ್ಯರ್ಥಿಗಳು ಅಕ್ರಮವಾಗಿ ಪಾಸ್ ಆಗಿದ್ದಾರೆ. ಶಿವಶಂಕರಪ್ಪ ಸಂಬಂಧಿ ಸುಗುರೇಶ್ ಜಾಕ ಸೇರಿದಂತೆ 24 ಜನರ ಆಯ್ಕೆ ಬಗ್ಗೆ ಅನುಮಾನ ಇದೆ. ಅಲ್ಲದೆ ಓಎಂಆರ್ ಸೀಟ್ಗಳನ್ನು ಕೂಡ ತಿದ್ದಲಾಗಿದೆ. ಹೀಗಾಗಿ ಕ್ರಮ ತಗೋಬೇಕು ಅಂತ ದೂರಿನಲ್ಲಿ ಹೇಳಲಾಗಿದೆ. ಇನ್ನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿವಾದದ ನಂತರ ಕೆಪಿಎಸ್ಸಿ ದೊಡ್ಡ ನಿರ್ಧಾರ ತಗೊಂಡಿದೆ. ನೇಮಕಾತಿ ಆರೋಪಗಳ ತನಿಖೆಗೆ ಕೆಪಿಎಸ್ಸಿ ಹಿರಿಯ ಸದಸ್ಯರ ಲೀಡರ್ಶಿಪ್ನಲ್ಲಿ ಆಂತರಿಕ ತನಿಖಾ ಉಪಸಮಿತಿ ರಚನೆ ಮಾಡಲಾಗಿದೆ. ಈ ಕಮಿಟಿ ಫೈನಲ್ ರಿಪೋರ್ಟ್ ಕೊಡೋವರೆಗೂ 2026ರ ಜುಲೈ 17ರಂದು ಬಿಡುಗಡೆಯಾಗಿದ್ದ ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ.
ಸಾರ್ವಜನಿಕರ ವಿಶ್ವಾಸ ಕಾಪಾಡೋಕೆ ಆಯೋಗ ಬದ್ಧವಾಗಿದ್ದು, ರಿಪೋರ್ಟ್ ಬಂದ ಮೇಲೆ ನೆಕ್ಸ್ಟ್ ಆಕ್ಷನ್ ತಗೊಳ್ತೀವಿ ಅಂತ ಕೆಪಿಎಸ್ಸಿ ಸೆಕ್ರೆಟರಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮಿಡ್ಲ್ ಈಸ್ಟ್ನಲ್ಲಿ ಇರಾನ್ ಮತ್ತೆ ಅಮೆರಿಕಾಗೆ ಎಚ್ಚರಿಕೆ ನೀಡಿದೆ. ಅಮೆರಿಕ ಎಲ್ಲಾದರೂ ಇಸ್ರೇಲ್ ಮಾತು ಕೇಳಿ ಇರಾನ್ ಮೇಲೆ ದಾಳಿ ಮಾಡೋದನ್ನ ಮುಂದುವರೆಸಿದ್ರೆ ಇದು ಎಲ್ಲಾ ಕಡೆ ವಿಸ್ತರಣೆಯಾಗುತ್ತೆ ಅಂತ ಇರಾನ್ ಸೇನಾ ವಕ್ತಾರ ಮೊಹಮ್ಮದ್ ಅಕ್ರಾಮಿನಿಯಾ ವಾರ್ನಿಂಗ್ ನೀಡಿದ್ದಾರೆ. ಅಲ್ಲದೆ ನಾವು ಎಲ್ಲಾ ತರಹದ ಪರಿಸ್ಥಿತಿಗಳಿಗೆ ತಯಾರಿದ್ದೇವೆ ಅಂತಲೂ ಹೇಳಿದ್ದಾರೆ. ಇನ್ನೇನು ಕೆಲ ದಿನಗಳಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವೈಟ್ ಹೌಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಭೇಟಿ ಮಾಡಲಿದ್ದಾರೆ. ಈ ಹೊತ್ತಲ್ಲೇ ಇರಾನ್ ಸೇನೆ ಕಡೆಯಿಂದ ಈ ವಾರ್ನಿಂಗ್ ಬಂದಿದೆ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಆಯಿಲ್ ಟ್ಯಾಂಕರ್ ಸಮುದ್ರದಡಿಲಿರೋ ಬಾಂಬ್ಗೆ ಡಿಕ್ಕಿ ಹೊಡೆದು ಸ್ಫೋಟಗೊಂಡಿದೆ. ಇರಾನ್ ಸೂಚಿಸಿದ ರೂಟ್ನಲ್ಲಿ ಹೋಗದೆ ಈ ಘಟನೆಯಾಗಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಇದು ಯಾವ ದೇಶದ ಆಯಿಲ್ ಟ್ಯಾಂಕರ್, ಅದರಲ್ಲಿ ಎಷ್ಟು ಸಿಬ್ಬಂದಿ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಇನ್ನು ಸಂಘರ್ಷ ನಿಲ್ಲಿಸಿ ಮಾತುಕತೆಗೆ ಮರಳಿ ಅಂತ ಪಾಕಿಸ್ತಾನ ಮತ್ತು ಕತಾರ್ ಸೇರ್ಕೊಂಡು ಅಮೆರಿಕ ಮತ್ತು ಇರಾನ್ ಮುಂದೆ ಪ್ರಸ್ತಾವನೆ ಇಟ್ಟಿದ್ವು. ಇದಕ್ಕೀಗ ಇರಾನ್ ಮತ್ತು ಅಮೆರಿಕ ತಮ್ಮ ಪ್ರತಿಕ್ರಿಯೆ ನೀಡಿವೆ. ಎರಡೂ ಕಡೆಯವರು ಸಂಘರ್ಷ ನಿಲ್ಲಿಸಿ ಮಾತುಕತೆ ನಡೆಸೋಕೆ ಮನಸ್ಸಿದೆ ಅಂತ ಹೇಳಿದ್ದಾರೆ ಅಂತ ಪಾಕ್ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಶಿಪ್ಪಿಂಗ್ ಕುರಿತು ಒಮಾನ್ ಜೊತೆ ಮಾತುಕತೆ ಆಗಿದೆ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ತಿಳಿಸಿದ್ದಾರೆ. ಇನ್ನು ಮುಂದಿನ ವಾರ ಅಮೆರಿಕಾಗೆ ಭೇಟಿ ನೀಡೋ ಬಗ್ಗೆ ನೇತನ್ಯಾಹು ಮಾತನಾಡಿದ್ದಾರೆ. ಸದ್ಯ ಇರಾನ್ ಸಂಘರ್ಷ ಸೇರಿ ನಮ್ಮ ಅಜೆಂಡಾದಲ್ಲಿರೋ ಎಲ್ಲಾ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷ ಟ್ರಂಪ್ರ ಜೊತೆ ಮಾತುಕತೆ ನಡೆಸ್ತೀವಿ ಅಂದಿದ್ದಾರೆ. ಇನ್ನು ಯುಕ್ರೇನ್ ಯುದ್ಧದಲ್ಲಿ ಮತ್ತೊಮ್ಮೆ ಭಾರತೀಯರು ಟಾರ್ಗೆಟ್ ಆಗಿದ್ದಾರೆ. ಯುಕ್ರೇನ್ನ ಒಡೆಸಾ ಬಂದರಿನಲ್ಲಿ ಭಾರತೀಯರಿದ್ದ ವಾಣಿಜ್ಯ ಹಡಗಿನ ಮೇಲೆ ದಾಳಿಯಾಗಿದೆ. ಈ ದಾಳಿಯಲ್ಲಿ 2 ಭಾರತೀಯರು ನಾಪತ್ತೆಯಾಗಿದ್ದಾರೆ. MGAGN ರಾಗ್ನರ್ ಹಡಗಿನ ಮೇಲೆ ಈ ಅಟ್ಯಾಕ್ ಆಗಿದೆ. ಈ ಹಡಗಿನಲ್ಲಿ ಒಟ್ಟು 4 ಜನ ಭಾರತೀಯರಿದ್ರು. ಇವರಲ್ಲಿ 2 ಸೇಫ್ ಆಗಿದ್ದಾರೆ. ಆದರೆ ಉಳಿದಿಬ್ಬರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಅಂತ ಯುಕ್ರೇನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ಸದ್ಯ ಇವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸ್ಥಳೀಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ಅಂತ ಎಂಬಸಿ ಕನ್ಫರ್ಮ್ ಮಾಡಿದೆ. ತುರ್ತು ಸಹಾಯಕ್ಕಾಗಿ ಎಮರ್ಜೆನ್ಸಿ ನಂಬರ್ ಮತ್ತು ಇಮೇಲ್ ಐಡಿಗಳನ್ನ ಶೇರ್ ಮಾಡಿದೆ. ಸದ್ಯ ಈ ದಾಳಿ ಮಾಡಿದ್ಯಾರು ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕು. ಅಂದಹಾಗೆ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ಒಡೆಸಾ ಬಂದರಿನ ಮೇಲೆ ನಿರಂತರ ದಾಳಿಗಳು ನಡೆಯುತ್ತಿವೆ. ಜುಲೈ 19ರಂದು ಇದೇ ಪೋರ್ಟ್ನಲ್ಲಿ ನಿಂತಿದ್ದ ಎಂಇ ಗೋಲ್ಡನ್ ಲಿಯೋ ಹಡಗಿನ ಮೇಲೂ ದಾಳಿಯಾಗಿತ್ತು. ಆ ದಾಳಿಯಲ್ಲಿ 4 ಭಾರತೀಯರು ಸಾವನ್ನಪ್ಪಿ ಇನ್ನೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು. ಅದಾದ್ಮೇಲೆ ಇನ್ನೊಂದು ಹಡಗಿನ ಮೇಲೆ ದಾಳಿಯಾಗಿ ಒಬ್ಬ ಭಾರತೀಯ ಪ್ರಾಣ ಕಳ್ಕೊಂಡಿದ್ರು. ಇನ್ನು ನೆರೆಯ ಚೀನಾದಲ್ಲಿ ನೌಲ್ ಚಂಡಮಾರುತ ಅಕ್ಷರಶಃ ವಿಧ್ವಂಸ ಸೃಷ್ಟಿಸಿದೆ. ಈಗಾಗಲೇ ಈ ಚಂಡಮಾರುತಕ್ಕೆ ಸಿಕ್ಕು ಕನಿಷ್ಠ 10 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಭೀಕರ ಬಿರುಗಾಳಿ ಮತ್ತು ಮಳೆಗೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಈ ಸಾವು ನೋವುಗಳಾಗಿವೆ. ಅಲ್ಲದೆ ಚೀನಾದ ಹಲವು ಪ್ರಾಂತ್ಯಗಳಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಹೀಗಾಗಿ ಚೀನಾ ಸರ್ಕಾರ ರೆಡ್ ಅಲರ್ಟ್ ಘೋಷಿಸಿದೆ. ಗುವಾಂಗ್ಡಾಂಗ್ ಪ್ರಾಂತ್ಯವೊಂದರಿಂದಲೇ ಬರೋಬ್ಬರಿ 8 ಲಕ್ಷಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಹಲವು ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗೆ 162 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಅಂದಹಾಗೆ ಇದು ಈ ವರ್ಷ ಚೀನಾಗೆ ಅಪ್ಪಳಿಸಿದ 12ನೇ ಚಂಡಮಾರುತ. ಹಾಗೂ ಈ ತಿಂಗಳಲ್ಲಿ ಅಪ್ಪಳಿಸಿರೋ ನೌಲ್ ಅಂದ್ರೆ ಕೊರಿಯನ್ ಭಾಷೆಯಲ್ಲಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಕಾಂತಿ ಅಂತ ಅರ್ಥ ಬರುತ್ತೆ. ಇನ್ನು ಚೀನಾಗೆ ಅಪ್ಪಳಿಸುವ ಮುನ್ನ ನೌಲ್ ಫಿಲಿಪೈನ್ಸ್ನಲ್ಲಿ 3 ಬಲಿ ಪಡೆದಿತ್ತು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯ ಈ ತರ ಹೇಳಿದ್ದಾರೆ. ಇಂದಿನ ರಾಜಕೀಯ ಕಲುಷಿತ ಆಗಿದೆ. ನನಗೂ ವಯಸ್ಸಾಗಿದೆ. ಹಿಂದಿನ ತರ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಹಿಂದೆ ಕ್ಷೇತ್ರದ ಜನರೇ ನಮಗೆ ದುಡ್ಡು ಕೊಟ್ಟು ಗೆಲ್ಸಿಕೊಂಡು ಬರ್ತಿದ್ರು. ಈಗ ಆತರ ಪರಿಸ್ಥಿತಿ ಇಲ್ಲ ಅಂದಿದ್ದಾರೆ. ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇದ್ಕೊಂಡು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಮಳೆ ಕೊರತೆಯಿಂದಾಗಿ ಬೆಂಗಳೂರು ವಿಭಾಗದ ಒಟ್ಟು 57 ತಾಲೂಕುಗಳ ಪೈಕಿ 37 ತಾಲೂಕುಗಳಲ್ಲಿ ತೀವ್ರ ಬರ ಆವರಿಸಿದೆ. ಚಿತ್ರದುರ್ಗದಲ್ಲಿ ನಡೆದ ಸಭೆಯಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಈ ಆತಂಕಕಾರಿ ಮಾಹಿತಿ ನೀಡಿದ್ದಾರೆ. ಕಳೆದ 3 ವಾರಗಳಿಂದ ಮಳೆಯಾಗದೆ 52 ತಾಲೂಕುಗಳಲ್ಲಿ ಮಣ್ಣಿನ ತೇವಾಂಶ ಕುಸಿದಿದ್ದು ಬಿತ್ತನೆ ಕಾರ್ಯ ಕೂಡ ಸಂಪೂರ್ಣ ಕುಂಠಿತವಾಗಿದೆ. ಹೀಗೆ ಮುಂದುವರೆದರೆ ಜುಲೈ ಅಂತ್ಯದ ವೇಳೆಗೆ ರಾಜ್ಯಾದ್ಯಂತ ಬರಪೀಡಿತ ತಾಲೂಕುಗಳ ಸಂಖ್ಯೆ 100ರ ಗಡಿ ದಾಟಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಸದ್ಯ ಒಟ್ಟು 48% ಮಾತ್ರ ನೀರು ಸಂಗ್ರಹವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಹಂಚಿದವರಿಗೂ ದೊಡ್ಡ ಸಂಕಷ್ಟ ಶುರುವಾಗಿದೆ. ಪೆನ್ಡ್ರೈವ್ ಮೂಲಕ ಫೋಟೋ, ವಿಡಿಯೋ ಹಂಚಿದ್ದ 8 ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಆದೇಶ ನೀಡಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಹಾಗೂ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ನವೀನ್ ಗೌಡ ಸೇರಿ ಒಟ್ಟು 8 ಮಂದಿ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಅದರ ಆಧಾರದ
ಸರ್ಕಾರದ ಮೇಲೆ ಕೋರ್ಟ್ ಸಮನ್ಸ್ ನೀಡಿದೆ. ಇನ್ನು ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ಖಂಡಿಸಿ ಅತ್ತಿಬೆಲೆ ಗಡಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯಿಂದ ಖಾಲಿ ಕೊಡ ಚಳುವಳಿ ಮಾಡಲಾಗಿದೆ. ಇನ್ನು ಪ್ರತಿಭಟನಾಕಾರರು ರಸ್ತೆ ತಡೆಯೋಕೆ ಮುಂದಾದಾಗ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನ ಆಗಿತ್ತು. ಈ ವೇಳೆ ಅತ್ತಿಬೆಲೆ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ನೋಟಿಸ್ ನೀಡೋಕೆ ಚಿಕ್ಕಮಗಳೂರಿನ ಸಿಟಿ ರವಿಯವರ ಮನೆಗೆ ಪೊಲೀಸರು ಹೋದಾಗ ನಾಟಕೀಯ ಬೆಳವಣಿಗೆಯಾಗಿದೆ. ತಮ್ಮ ಭಾಷಣದಲ್ಲಿ ಯಾವುದೇ ಸಮುದಾಯದ ಬಗ್ಗೆ ಅವಹೇಳನ ಮಾಡಿಲ್ಲ, ಬೆಂಕಿ ಹಚ್ಚೋಕೆ ಬಂದ ವ್ಯಕ್ತಿಯ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ, ಮುಲ್ಲಾ ಅಂದ್ರೆ ಮುಸ್ಲಿಂ ಅಂತ ಅರ್ಥನಾ ಅಂತ ಸಿಟಿ ರವಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಜೊತೆಗೆ ರವಿ ನೋಟಿಸ್ ಪಡೆಯೋಕೆ ನಿರಾಕರಿಸಿದ್ರಿಂದ ಪೊಲೀಸರು ಅವರ ಮನೆಗೆ ನೋಟಿಸ್ ಅಂಟಿಸಿ ವಾಪಸ್ ಆಗಿದ್ದಾರೆ. ಆದರೆ ಇದರಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ನೋಟಿಸ್ ಅಂಟಿಸಿದ ಕೆಲವೇ ಕ್ಷಣಗಳಲ್ಲಿ ಆ ನೋಟಿಸ್ ಅನ್ನ ಕಿತ್ತಾಕಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ನಾವು ಕೊಟ್ಟ ದೂರಿನ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ಈ ಕಾರ್ಯಕರ್ತರು ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ತಮಿಳುನಾಡಿನ ಪ್ರಸಿದ್ಧ ದೇವಾಲಯವೊಂದರಲ್ಲಿ ಹುಂಡಿ ಹಣ ಕದ್ದ 8 ಅಧಿಕಾರಿಗಳನ್ನ ವಿಜಯ್ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಕೊಯಮತ್ತೂರಿನ ಕೋಣಿಯಮ್ಮನ್ ದೇವಸ್ಥಾನದಲ್ಲಿ ಜುಲೈ 15ರಂದು ಹುಂಡಿ ಎಣಿಕೆ ವೇಳೆ 31,000 ರೂಪಾಯಿ ಕಳ್ಳತನವಾಗಿತ್ತು. ಸಿಬ್ಬಂದಿಗಳೇ ಒಂದು ಹುಂಡಿಯನ್ನು ರಹಸ್ಯವಾಗಿ ಬೇರೆಡೆ ಕೊಂಡೊಯ್ದು ಅದರಲ್ಲಿದ್ದ ಹಣವನ್ನು ಹಂಚಿಕೊಂಡಿರೋದು ತನಿಖೆ ವೇಳೆ ಬಯಲಾಗಿದೆ. ಹೀಗಾಗಿ ಕಳ್ಳತನ ಮಾಡಿದ ದೇವಸ್ಥಾನದ ಅರ್ಚಕ ಕೃಷ್ಣರಾಜ್ ಸೇರಿ 4ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಕಳ್ಳತನ ಮಾಡಿದ 4 ಸಿಬ್ಬಂದಿ ಹಾಗೂ ಕರ್ತವ್ಯ ಲೋಪವೆಸಗಿದ 4 ಮೇಲ್ವಿಚಾರಕರು ಸೇರಿ ಒಟ್ಟು 8 ಜನರನ್ನ ಅಮಾನತುಗೊಳಿಸಿ ವಿಜಯ್ ಸರ್ಕಾರ ಆದೇಶ ಹೊರಡಿಸಿದೆ. ಈ ಮಧ್ಯೆ ತಮಿಳುನಾಡಿನಲ್ಲಿ ಮತ್ತೆ ವಂದೇ ಮಾತರಂ ಗೀತೆ ಸಂಬಂಧ ವಿವಾದ ಶುರುವಾಗಿದೆ. ಜುಲೈ 28ಕ್ಕೆ ನಡೆಯಲಿರೋ ಮನೋನ್ಮಣಿಯಂ ಸುಂದರನಾರ್ ಯೂನಿವರ್ಸಿಟಿಯ 33ನೇ ಘಟಿಕೋತ್ಸವದಂದು ಮೊದಲು ವಂದೇ ಮಾತರಂ ಗೀತೆ ಹಾಡಬೇಕು, ನಂತರ ತಮಿಳುನಾಡಿನ ನಾಡಗೀತೆ ತಮಿಳ್ ತಾಯಿ ವಳ್ತು ಹಾಡಬೇಕು ಅಂತ ಅಲ್ಲಿನ ಲೋಕಭವನ ನಿರ್ದೇಶನ ನೀಡಿದೆ. ಆದರೆ ತಮಿಳುನಾಡಿನ ಸಿಪಿಎಂ ಮತ್ತು ಪಿಎಂಕೆ ಪಕ್ಷಗಳು ಇದನ್ನ ಖಂಡಿಸಿವೆ. ಇದು ರಾಜ್ಯದ ಸ್ವಾಯತ್ತತೆ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಉಲ್ಲಂಘಿಸುತ್ತಿವೆ. ನಾಡಗೀತೆ ಮತ್ತದರ ಲೇಖಕರಿಗೆ ಮಾಡಿದ ದೊಡ್ಡ ಅಪಮಾನ ಇದು. ತಮಿಳುನಾಡು ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ನಾಡಗೀತೆಗೆ ಪ್ರಾಶಸ್ತ್ಯ ನೀಡಬೇಕು ಅಂತ ಆಗ್ರಹಿಸಿವೆ. ಇನ್ನು ಗಂಗಾ ನದಿಯಲ್ಲಿ ಚಿಕನ್ ತಿಂದ್ರೆ ತಪ್ಪೇನಿದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಉಜ್ಜಲ್ ಭುಯಾನ್ ಕೇಳಿದ್ದಾರೆ. ಇತ್ತೀಚೆಗಷ್ಟೇ ಗಂಗಾ ನದಿಯಲ್ಲಿ ಬೋಟ್ನಲ್ಲಿ ಹೋಗ್ತಿರುವಾಗ 14 ಮುಸ್ಲಿಂ ಯುವಕರು ಚಿಕನ್ ಬಿರಿಯಾನಿ ತಿಂದ ಕಾರಣ ಅವರಿಗೆ 3 ತಿಂಗಳ ಜೈಲು ಶಿಕ್ಷೆ ನೀಡಲಾಗಿತ್ತು. ಇದನ್ನ ನ್ಯಾಯಾಧೀಶ ಉಜ್ಜಲ್ ಭುಯಾನ್ ಭೋಪಾಲ್ನಲ್ಲಿ ನಡೆದ ಈವೆಂಟ್ ಒಂದರಲ್ಲಿ ಪ್ರಶ್ನಿಸಿದ್ದಾರೆ. ಚಿಕನ್ ಬಿರಿಯಾನಿ ತಿನ್ನೋದ್ರಲ್ಲಿ ಯಾವುದೇ ರೀತಿಯ ಅಪರಾಧ ಇಲ್ಲ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಗಂಗಾ ನದಿ ಮೇಲೆ ಚಿಕನ್ ಸೇವನೆ ನಿಷೇಧಿಸೋಕೆ ಯಾವುದೇ ಕಾನೂನು ಕೂಡ ಇಲ್ಲ. ಆದರೆ 14 ಮಂದಿಯನ್ನ ಇದೇ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ. ಇಷ್ಟಕ್ಕೆ ಅರೆಸ್ಟ್ ಮಾಡಿ ಜೈಲು ಶಿಕ್ಷೆ ನೀಡೋದು ಸರಿನಾ ಅಂತ ಜಡ್ಜ್ ಹೇಳಿದ್ದಾರೆ. ಜೊತೆಗೆ ಭಾರತದಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಕಡಿಮೆ ಆಗ್ತಿದೆ. ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು, ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಚರ್ಚೆ ಮತ್ತು ಭಿನ್ನಾಭಿಪ್ರಾಯಗಳನ್ನ ಮುಂದಿಡೋದು ಪ್ರಜಾಪ್ರಭುತ್ವದ ಮೂಲತತ್ವ. ದುರದೃಷ್ಟವಶಾತ್ ಇದನ್ನ ಅಪರಾಧ ಎನ್ನಲಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಉಜ್ಜಲ್ ಭುಯಾನ್ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಬರೋಬ್ಬರಿ 28 ವರ್ಷಗಳ ಕಾಯುವಿಕೆ ನಂತರ ಪ್ರಾಚೀನ ಬೌದ್ಧ ತಾಣ ಸಾರನಾಥ್ಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಯುಪಿಯ ವಾರಣಾಸಿಯಲ್ಲಿರೋ ಸಾರನಾಥ್ ಅನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಲಾಗಿದೆ. ದಕ್ಷಿಣ ಕೊರಿಯಾದ ಬುಸಾನ್ನಲ್ಲಿ ನಡೆದ ಯುನೆಸ್ಕೋದ 48ನೇ ಅಧಿವೇಶನದಲ್ಲಿ ಈ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಭಾರತದಿಂದ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದ 45ನೇ ತಾಣ ಇದಾಗಿದೆ. ಅಂದಾಗೆ 1998ರಲ್ಲೇ ಯುನೆಸ್ಕೋದ ತಾತ್ಕಾಲಿಕ ಲಿಸ್ಟ್ನಲ್ಲಿ ಸಾರನಾಥ್ ಇತ್ತು. ಈಗ ಅಧಿಕೃತವಾಗಿ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಇದರಿಂದ ಇಲ್ಲಿರೋ ಚೌಖಂಡಿ ಸ್ತೂಪ, ಧಮೇಕ್ ಸ್ತೂಪ ಸೇರಿದಂತೆ ಅಲ್ಲಿನ ಪುರಾತತ್ವ ಅವಶೇಷಗಳಿಗೆ ರಕ್ಷಣೆ ಸಿಗಲಿದೆ. ಗೌತಮ ಬುದ್ಧರು ಜ್ಞಾನೋದಯ ಪಡೆದ ಬಳಿಕ ತನ್ನ ಮೊದಲ ಪ್ರವಚನವನ್ನ ಇಲ್ಲೇ ನೀಡಿದ್ರು ಅನ್ನೋ ಪ್ರತೀತಿ ಇದೆ. ಇನ್ನು ಈ ಬೌದ್ಧ ತಾಣಕ್ಕೆ ಮಾನ್ಯತೆ ಸಿಕ್ಕಿದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಕ್ಷಣ ಅಂತ ಮೋದಿ ಹೇಳಿದ್ದಾರೆ. ಇನ್ನು 2027ರ ಯುಪಿ ಅಸೆಂಬ್ಲಿ ಎಲೆಕ್ಷನ್ಗೆ ಈಗಿನಿಂದಲೇ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ಗೆ ಎಐಎಂಐಎಂ ಚೀಫ್ ಅಸಾದುದ್ದೀನ್ ಓವೈಸಿ ಮೈತ್ರಿಯ ಓಪನ್ ಆಫರ್ ಕೊಟ್ಟಿದ್ದಾರೆ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದನ್ನ ತಪ್ಪಿಸೋಕೆ ಒಟ್ಟಾಗಿ ಸ್ಪರ್ಧಿಸೋಣ ಅಂತ ಓವೈಸಿ ಹೇಳಿದ್ದಾರೆ. ಎಲೆಕ್ಷನ್ ಮುಗಿದ್ಮೇಲೆ ಪಶ್ಚಾತ್ತಾಪ ಪಡೋ ಬದಲು ಈಗಲೇ ಮೈತ್ರಿ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಓವೈಸಿ ಕರೆ ನೀಡಿದ್ದಾರೆ. ಇದಕ್ಕೆ ಬಿಜೆಪಿ ತಿರುಗೇಟು ನೀಡಿದೆ. ಅಖಿಲೇಶ್ಗೆ ಓವೈಸಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿರೋ ಇವರಿಬ್ರು ಒಂದೇ ನಾಣ್ಯದ 2 ಮುಖಗಳು ಅಂತ ಬಿಜೆಪಿ ನಾಯಕ ಶಹಜಾದ್ ಪೂನಾವಾಲಾ ವ್ಯಂಗ್ಯವಾಡಿದ್ದಾರೆ.
ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ಎನ್ಎಸ್ಜಿಯ ಮೊದಲ ಮುಖ್ಯಸ್ಥರಾಗಿದ್ದ ಆರ್ಟಿ ನಾಗರಾಣಿ ನಿಧನರಾಗಿದ್ದಾರೆ. 98 ವರ್ಷದ ಅವರು ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈಗ ದಿಲ್ಲಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅಂದಹಾಗೆ 1986ರಲ್ಲಿ ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ನಡೆದಿದ್ದ ಆಪರೇಷನ್ ಬ್ಲಾಕ್ ಥಂಡರ್ 1 ಕಾರ್ಯಾಚರಣೆಯನ್ನ ಇವರೇ ಮುನ್ನಡೆಸಿದ್ರು. ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಹಣದುಬ್ಬರದ ಬಗ್ಗೆ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಬಜೆಟ್ ಲೆಕ್ಕಾಚಾರಗಳನ್ನ ಈಗಲೇ ಚೇಂಜ್ ಮಾಡೋ ಅಗತ್ಯ ಇಲ್ಲ ಅಂತ ಎನ್ಡಿಟಿವಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೇವಲ ಮಿಡ್ಲ್ ಈಸ್ಟ್ ಗಲಾಟೆಗಳಿಂದ ಮಾತ್ರ ಬೆಲೆ ಏರಿಕೆ ಆಗ್ತಿಲ್ಲ. ಎಲ್ನಿನೋ ಎಫೆಕ್ಟ್ ಹಾಗೂ ನೀರಿನ ಕೊರತೆ ಕೂಡ ದೊಡ್ಡ ಚಾಲೆಂಜ್ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇಷ್ಟೆಲ್ಲ ಗ್ಲೋಬಲ್ ಟೆನ್ಷನ್ ಇದ್ರೂ ಕೂಡ ಕೇಂದ್ರ ಬಜೆಟ್ ಲೆಕ್ಕಾಚಾರಗಳನ್ನ ಈಗಲೇ ಚೇಂಜ್ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ತೈಲ ಬೆಲೆ ಏರಿಕೆ ಮತ್ತು ಫರ್ಟಿಲೈಸರ್ ಇಂಪೋರ್ಟ್ ಬಿಲ್ ಹೆಚ್ಚಾದ್ರೂ ಅದನ್ನ ಮ್ಯಾನೇಜ್ ಮಾಡೋಕೆ ಸರ್ಕಾರ ಆಲ್ರೆಡಿ ಬ್ಯಾಕಪ್ ಫಂಡ್ಸ್ ರಿಸರ್ವ್ ಮಾಡಿ ಇಟ್ಟಿದೆ. ಹೀಗಾಗಿ ಸಬ್ಸಿಡಿಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ವಿತ್ತ ಸಚಿವೆ ಕ್ಲಾರಿಫೈ ಮಾಡಿದ್ದಾರೆ. ಇನ್ನು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತಿರೋ 2026ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ವೇಟ್ ಲಿಫ್ಟಿಂಗ್ನಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಪುರುಷರ 60 ಕೆಜಿ ವಿಭಾಗದಲ್ಲಿ ಒಟ್ಟು 264 ಕೆಜಿ ಭಾರ ಎತ್ತಿ ಈ ಸಾಧನೆ ಮಾಡಿದ್ದಾರೆ. ಕ್ಲೀನ್ ಅಂಡ್ ಜರ್ಕ್ನ ಕೊನೆ ಪ್ರಯತ್ನದಲ್ಲಿ 151 ಕೆಜಿ ಎತ್ತುವಲ್ಲಿ ಸ್ವಲ್ಪದರಲ್ಲೇ ವಿಫಲರಾದರು. ಇದೇ ವಿಭಾಗದಲ್ಲಿ ಮಲೇಷ್ಯಾದ ಅನಿಕ್ ಕಸ್ದಾನ್ ಒಟ್ಟು 273 ಕೆಜಿ ಎತ್ತಿ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಹಾಗೆ ಕೀನ್ಯಾದ ಜೋಶುವಾ ಅಮುಂಗಾ ಒಟ್ಟು 260 ಕೆಜಿ ಎತ್ತಿ ಕಂಚಿನ ಪದಕ ಗೆದ್ದಿದ್ದಾರೆ. ಇದಕ್ಕೂ ಮುನ್ನ ಭಾರತದ ಪ್ಯಾರಾ ಪವರ್ ಲಿಫ್ಟರ್ ಜುಂಡು ಕುಮಾರ್ 190 ಕೆಜಿ ಭಾರ ಎತ್ತಿ ಕಂಚಿನ ಪದಕ ಪಡೆದಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯ್ನ್ ಆಪ್ಷನ್ ಇದೆ, ಆಸಕ್ತರು ಜಾಯ್ನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.